ಇನ್ನು ಹಿರೇಗುತ್ತಿಯ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಭಟ್ಕಳದ ಪುನೀತ್ ವೆಲ್ನೆಸ್ ಸೆಂಟರ್ ಮತ್ತು ಸ್ಥಳೀಯ ಸ್ಪಂದನ ಫೌಂಡೇಶನ್ನ ಸಹಯೋಗದಲ್ಲಿ ಉಚಿತ ಫುಟ್ ಫಾಲ್ಸ್ ಶಿಬಿರದ ವಿಶೇಷ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಯುವ ವಾಗ್ಮಿ ಮಂಜುನಾಥ ಗಾಂವ್ಕರ್ ಬರಗಿ, ವಿಜಯನಗರ ಸಾಮ್ರಾಜ್ಯದೊಂದಿಗೆ ಸಂಬಂಧವನ್ನು ಹೊಂದಿರುವ ಕುಮಟಾ ತಾಲೂಕಿನ ಹಿರೇಗುತ್ತಿಯ ಸಮೃದ್ಧವಾದ ಐತಿಹಾಸಿಕ ಪರಂಪರೆಯನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಸಬಲವಾದ ಬ್ರಹ್ಮಜಟಗನ ನೆಲೆಯೊಂದಿಗೆ ಶಾಂತನಾಯಕರ ಕೊಡುಗೆಯ ಈ ನಾಡ ವೆಂಕಟೇಶ್ವರನ ಸನ್ನಿಧಾನ ನಾಡವರ ತಿರುಪತಿಗಾಗಿ ಬಲವಾದ ಧಾರ್ಮಿಕ ಕೇಂದ್ರವಾಗಿಯೂ ಸುಪ್ರಸಿದ್ಧವಾಗಿದೆ ಎಂದು ಹೇಳಿದರು. ಈ ನಡವಳಿಕೆಗಳು ಬೇಕು. ಯಾವಾಗಲೂ ನಮ್ಮ ಮನಸ್ಸನ್ನು ಗೆಲ್ಲುವಂತ ನಡವಳಿಕೆಗಳು ಬೇಕು. ನಾವು ಡಾಕ್ಟರ್ಗಳನ್ನ ಹೆಸರಿಸುವಾಗ ಹೇಳ್ತೇವೆ, ನೀವು MD ಡಾಕ್ಟರ್ ಹತ್ರ ಹೋಗಿ ಅಂತ ಹೇಳಿ. ಇತಿಹಾಸ ಸೃಷ್ಟಿ ಮಾಡಿದಂತ ಡಾಕ್ಟರ್ ಕುಮಟಾದಲ್ಲಿ ಅವರು ಮಾತಾಡಿದ್ರೆ ಅರ್ಧ ರೋಗ ಕಡಿಮೆ ಆಗ್ತಿತ್ತು. ಅಂತ ಡಾಕ್ಟರ್ನ ಕಂಡಂತ ಕುಮಟಾ ಇದು. ಅಂತ ಅನೇಕ ಡಾಕ್ಟರ್ಗಳಿದ್ದಾರೆ. ಹೀಗೆ ಈ ನಡವಳಿಕೆಗಳು ಅತ್ಯಂತ ಸರಳವಾಗಿದ್ದಾಗ ರಾಜೇಶ್ ಮತ್ತೆ ಅವರ ಸಿಬ್ಬಂದಿಗಳು ಅಷ್ಟೇ ಒಳ್ಳೆಯ ನಡವಳಿಕೆಯನ್ನು ಹೊಂದಿದ್ದನ್ನು ನಾನು ಗಮನಿಸಿದ್ದೇನೆ. 5 ಬೆರಳುಗಳ ನಡುವೆ ಜಗಳ ಆಯ್ತಂತೆ. ಹೆಬ್ಬೆರಳು ಹೇಳ್ತಂತೆ, ಇದ್ದ ಬೆರಳುಗಳಲ್ಲಿ ಬಲಿಷ್ಠವಾದ ಬೆರಳು ನಾನು, ಆದ್ರಿಂದ ನಾನು ಶ್ರೇಷ್ಠ ಅಂತ ಹೇಳಿ. ತೋರು ಬೆರಳು ಹೇಳ್ತಂತೆ, ಯಾರಿಗಾದ್ರೂ ತೋರಿಸೋದಕ್ಕೆ ನಾನೇ ಬೇಕು, ಆದ್ರಿಂದ ನಾನು ಶ್ರೇಷ್ಠ ಅಂತ ಹೇಳಿ. ಮಧ್ಯದ ಬೆರಳು ಹೇಳ್ತಂತೆ, ಇದ್ದ ಬೆರಳಲ್ಲಿ ಉದ್ದವಾದ ಬೆರಳು ನಾವು, ನೀವೆಲ್ಲ ಕುಳ್ಳರು, ಹಾಗಾಗಿ ನಾ ಶ್ರೇಷ್ಠ ಅಂತ ಹೇಳ್ತಂತೆ. ಉಂಗುರದ ಬೆರಳು ಹೇಳ್ತಂತೆ, ಈ ಅತ್ಯಂತ ಶ್ರೇಷ್ಠವಾದ ಬೆರಳು ನಾನು, ಯಾವುದೇ ಒಳ್ಳೆ ಕೆಲಸ ಮಾಡೋದಕ್ಕೆ ನಾನೇ ಬೇಕು, ನೀವು ಯಾವುದೇ ಧಾರ್ಮಿಕ ಕೆಲಸ ಮಾಡಿ ಕಂಕಣ ಕಟ್ಟುವುದಕ್ಕೆ ಯಾವುದೇ ಒಂದು ವಿಚಾರ ಇರೋದಕ್ಕೆ ನಾನೇ ಬೇಕು, ನಾನು ಶ್ರೇಷ್ಠ ಅಂತ ಹೇಳ್ತಂತೆ. ಕೊನೆಯದಾಗಿ 5ನೇ ಬೆರಳು ಎತ್ತಿಟ್ಕೊಳ್ತಂತೆ. ಆ ಬೆರಳು ಹೇಳ್ತಂತೆ, ಅಣ್ಣಂದಿರೆ ನಿಮ್ಮಲ್ಲಿ ಯಾರು ಶ್ರೇಷ್ಠ ಯಾರು ಕನಿಷ್ಠ ನನಗೆ ಗೊತ್ತಿಲ್ಲ, ಆದ್ರೆ ಯಾರಿಗಾದ್ರೂ ಕೈ ಮುಗಿಯುವಾಗ ಮುಂದಕ್ಕಿರುವವನು ನಾನು ಅಂತೇಳಿ. ಎನಗಿಂತ ಕಿರಿಯರಿಲ್ಲ ಎನ್ನುವುದರ ಮೂಲಕವಾಗಿ ಶರಣ ಸತಿ ಲಿಂಗಪತಿ ಎನ್ನುವಂತ ಒಂದು ಸಾಂಸ್ಕೃತಿಕವಾದ ಸಂದೇಶವನ್ನ ಕೊಟ್ಟಂತಹ ಒಂದು ಅದ್ಭುತವಾದಂತಹ ಸಂಸ್ಥೆ ಕಂಪನಿಯು, ಅವರ ಸಿಬ್ಬಂದಿಗಳು. ಈ ಸಂಸ್ಥೆಯನ್ನು ಗಟ್ಟಿಗೊಳಿಸೋದಕ್ಕೆ ಇಂಥವ್ರನ್ನ ಸರಿಯಾಗಿ ಬಳಸ್ಕೋಬೇಕು ನೀವು. ಯಾಕೆ ಕೇಳಿದ್ರೆ ಬರ್ಗಿಯಲ್ಲಿ ಇವರಿಗೆ ನಾಗರಿಕ ಸನ್ಮಾನವನ್ನ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಈ 2 ಜನ ಹೆಣ್ಣುಮಕ್ಕಳು ಹೇಳಿದ್ರಂತೆ, ಜೀವಮಾನದಲ್ಲಿ ಇಂಥ ಸನ್ಮಾನವನ್ನು ನಾವು ಹಿಂದೆ ಕಾಣಲಿಲ್ಲ, ಅಷ್ಟೆಲ್ಲ ವರ್ಷ ಆಗ್ತಿಲ್ಲ, ಪ್ರಶ್ನೆ ಬೇರೆ, ಮುಂದೆ ಕಾಣುತ್ತೇವೋ ಇಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರಂತೆ. ಆದ್ರೆ ಅದಕ್ಕಿಂತ ದೊಡ್ಡ ಸನ್ಮಾನವನ್ನ ಮಾಡುವಂತ ಎಲ್ಲ ಸಾಮರ್ಥ್ಯ ನಮ್ಮ ರಾಮುಗೆ ಶಾಂತಣ್ಣಿಗೆಲ್ಲ ಉಂಟು, ರಾಜೇಶ್ ನಾಯ್ಕರೆ. ಹಾಗಾಗಿ ಅಂಥದ್ದೊಂದು ಸನ್ಮಾನವನ್ನು ಪಡೆಯುವ ಮಟ್ಟಿಗೆ ಸಾಧನೆ ಆಗಬೇಕು ಅಂತಂದ್ರೆ ನೀವೆಲ್ಲ ಏನಾಗಬೇಕು ಕೇಳಿದ್ರೆ ಆರೋಗ್ಯವಂತರಾಗಿರಬೇಕು. ಹಿರೇಗುತ್ತಿಯಲ್ಲಿ ನಿತ್ಯ ನಿರಂತರವಾಗಿ ಗುಣಾತ್ಮಕವಾದ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಲೇ ಬಂದ ಹಾದಿಯಲ್ಲಿ ಆರೋಗ್ಯ ಮತ್ತು ನೆಮ್ಮದಿಯ ಬದುಕಿಗಾಗಿ ಜಾಗೃತ ನೆಲವಾಗಿ ಹೀಗೊಂದು ಉಚಿತ ಥೆರಪಿ ಕಾರ್ಯಕ್ರಮವನ್ನು ಸಂಘಟಿಸುವ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಾಂತನಾಯಕರ ಹಾಗೂ ಸ್ಪಂದನದ ರಾಮು ನಾಯಕ್ ಅವರ ಕಳವಳಿಯು ಮಾದರಿಯಾಗಿದೆ. ಪುನೀತ್ ವೆಲ್ನೆಸ್ ಸೆಂಟರ್ನ ರಾಜೇಶ್ ನಾಯ್ಕ್ ಹೇಬ್ರಿ, ದೀಕ್ಷಾ ಹರಿಕಾಂತ್ ಹಾಗೂ ಪ್ರಿಯಾಂಕಾ ನಾಯ್ಕ್ ಮಿರ್ಜಾನ್ ರವರ ಸಾರ್ವಜನಿಕ ಸ್ಪಂದನವು ಪ್ರಶಂಸನೀಯವಾಗಿದೆ ಎಂದು ಹೇಳಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಪುನೀತ್ ವೆಲ್ನೆಸ್ ಸೆಂಟರ್ನ ಮುಖ್ಯಸ್ಥ ರತ್ನಾಕರ್ ಶೆಟ್ಟಿ ಮಾತನಾಡಿ, ಆರೋಗ್ಯದ ರಕ್ಷಣೆಗಾಗಿ ಭಾರತೀಯ ಮೂಲದ ಕಂಪನಿಯು ಸಂಸ್ಥೆಯ ಥೆರಪಿ ಯಂತ್ರದ ಉಪಯುಕ್ತತೆಯನ್ನ ಮನಮುಟ್ಟುವಂತೆ ವಿವರಿಸಿದರು. ಸಭಾಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಾಂತನಾಯಕ ಮಾತನಾಡಿ, ಬೆವರಿಂದಲೇ ಬದುಕನ್ನು ಗಟ್ಟಿಗೊಳಿಸುವುದಕ್ಕೆ ಕರೆ ನೀಡಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಹೈಸ್ಕೂಲಿನ ವಿಶ್ವನಾಥ ಬೇವಿನಕಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗರತ್ನ ಗಾಂವ್ಕರ್, ವೀಣಾ ನಾಯಕ, ರಮಾಕಾಂತ ಹರಿಕಂತ್ರ, ಸವಿತಾ ಹಳ್ಳೇರ ಉಪಸ್ಥಿತರಿದ್ದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ನಾಯ್ಕ್ ಸ್ವಾಗತಿಸಿದರು. ಸ್ಪಂದನದ ಅಧ್ಯಕ್ಷ ಎನ್ ರಾಮು ಹಿರೇಗುತ್ತಿ ನಿರೂಪಿಸಿದರು. ಮಹಾದೇವಗೌಡ ವಂದಿಸಿದರು. ಕಾರ್ಯಕ್ರಮದಲ್ಲಿ ತಿಮ್ಮಕ್ಕ ನಾಯಕ, ಯಶೋಧ ನಾಯಕ, ಅಶೋಕ ನಾಯಕ, ಮಹಾಲಕ್ಷ್ಮೀ ನಾಯಕ, ಬೀರಣ್ಣ ಗುನಗ ಮೊಗಟ ಮೊದಲಾದವರು ಉಪಸ್ಥಿತರಿದ್ದರು. ರಾಮು ಹಿರೇಗುತ್ತಿ, ನುಡಿಸಿರಿ ನ್ಯೂಸ್, ಕುಮಟಾ.